ಒಂದು ದಿನ ಒಂದು ನರಿ ಕಾಡಿನ ಮೂಲಕ ನಡೆದುಕೊಂಡು ಹೋಗುತ್ತಿದ್ದಾಗ ಕಿರಿದಾದ ಹಾದಿಯಲ್ಲಿ 2 ಮೇಕೆಗಳು ನಿಂತಿರುವುದನ್ನು ಕಂಡಿತು. ಎರಡೂ ಹಾದು ಹೋಗಲು ಬಯಸಿದ್ದವು. ಆದರೆ ಎರಡೂ ಪಕ್ಕಕ್ಕೆ ಹೆಜ್ಜೆ ಹಾಕಲು ಸಿದ್ಧರಿರಲಿಲ್ಲ. ನಾನು ಮೊದಲು ಇಲ್ಲಿಗೆ ಬಂದೆ. ಪಕ್ಕಕ್ಕೆ ಸರಿಯಿರಿ, ಒಂದು ಮೇಕೆ ಹೇಳಿತು. ಇಲ್ಲ, ದಾಟಲು ನನಗೂ ಅಷ್ಟೇ ಹಕ್ಕಿದೆ. ನೀವು ಸರಿಯಿರಿ, ಇನ್ನೊಂದು ವಾದಿಸಿತು. ಇಬ್ಬರು ಹಿಂದೆ ಸರಿಯಲು ಬಯಸಲಿಲ್ಲ. ಆದ್ದರಿಂದ ಯಾರು ಬಲಶಾಲಿ ಎಂದು ನೋಡಲು ಅವರು ಹೋರಾಡಲು ನಿರ್ಧರಿಸಿದರು. ಅವರ ಕೊಂಬುಗಳು ಡಿಕ್ಕಿ ಹೊಡೆದವು ಮತ್ತು ಶೀಘ್ರದಲ್ಲೇ 2 ಮೂಗೇಟುಗಳು ಅವರ ಗಾಯಗಳಿಂದ ರಕ್ತ ತೊಟ್ಟಿಕ್ಕುತ್ತಿದ್ದವು. ಹತ್ತಿರದಲ್ಲಿ ಅಡಗಿಕೊಂಡು ನರಿ ದುರಾಸೆಯ ಕಣ್ಣುಗಳಿಂದ ನೋಡುತ್ತಿತ್ತು. ಪರಿಪೂರ್ಣ. ಶೀಘ್ರದಲ್ಲೇ ಒಂದು ಬೀಳುತ್ತದೆ ಮತ್ತು ನಾನು ಹಬ್ಬವನ್ನು ಹೊಂದುತ್ತೇನೆ ಎಂದು ಅವನು ಭಾವಿಸಿದನು. ಹೋರಾಟ ಮುಂದುವರೆದಂತೆ ನರಿ ಇನ್ನು ಮುಂದೆ ಕಾಯಲು ಸಾಧ್ಯವಾಗಲಿಲ್ಲ. ದುರ್ಬಲ ಮೇಕೆಯನ್ನು ಕೆಡವಲು ಆಶಿಸುತ್ತಾ ಅವನು ಅವುಗಳ ನಡುವೆ ಹಾರಿದನು. ಆದರೆ ಆ ಕ್ಷಣದಲ್ಲಿ 2 ಮೇಕೆಗಳು ಪೂರ್ಣ ಬಲದಿಂದ ಪರಸ್ಪರ ದಾಳಿ ಮಾಡಿದವು. ಅವುಗಳ ಬಲವಾದ ತಲೆಗಳು ನೇರವಾಗಿ ನರಿಗೆ ಡಿಕ್ಕಿ ಹೊಡೆದವು, ಅದನ್ನು ಗಾಳಿಯಲ್ಲಿ ಹಾರಿಸಿದವು. ಅವನು ನೋವಿನಿಂದ ನರಳುತ್ತಾ ಕಲ್ಲಿನ ನೆಲದ ಮೇಲೆ ಬಲವಾಗಿ ಬಿದ್ದನು. ತಮ್ಮ ಹೋರಾಟ ಎಷ್ಟು ಮೂರ್ಖತನದ್ದು ಎಂದು ಈಗ ಅರಿತುಕೊಂಡ ಆಡುಗಳು ಒಟ್ಟಿಗೆ ನಡೆದವು. ಅಷ್ಟರಲ್ಲಿ ನರಿ ಅಲ್ಲಿಯೇ ಮಲಗಿ ಸೋತು ತನ್ನ ದುರಾಸೆಗೆ ವಿಷಾದಿಸುತ್ತಿತ್ತು.